ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಚರಣ್. ನಾವು ಇವತ್ತು ದಾಳಿಂಬೆ ಬಗ್ಗೆ ಕೇಳೋಣ ಬನ್ನಿ. ಸರ್ ನಿಮ್ಮ ಹೆಸರು? ಶಿವಮೂರ್ತಿ. ಡಿಸ್ಟಿಕ್ಕು? ಸಿರುಗುಪ್ಪ ತಾಲೂಕು, ಬಳ್ಳಾರಿ ಜಿಲ್ಲಾ, ಸಿರಿಗೇರಿ ಗ್ರಾಮ. ಸರ್ ನಿಮ್ಮದು ಇದು ದಾಳಿಂಬೆ ಬೆಳೆ ಇದೆಯಲ್ಲ, ಎಷ್ಟು ವರ್ಷದ ಕ್ರಾಪ್ ಇದೆ? ಇದು 7ನೇ ವರ್ಷದ ಗಿಡ. ಹಾಂ ಸರ್. 5ನೇ ಕ್ರಾಪ್ ಇದು. ಹಾಂ ಸರ್. ಇದು ಏನು ತೋಟ ಆರ್ಗ್ಯಾನಿಕ್ ಮಾಡ್ತಿದ್ದೀರಂತ ಕೇಳ್ಪಟ್ಟೆ ನಾವು ರೈತರನ್ನ. ಏನು ಯೂಸ್ ಮಾಡ್ತಿದ್ದೀರಿ ಸರ್ ಪ್ರಾಡಕ್ಟ್? ಇದು ಹನುಮಂತ್ ಕಿಶೋರ್ ಗಾರದು ಇದೇ ಮುಂದೆ ನಾವು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದು. ಹಾಂ ಸರ್. ಇದೇನು ಪೌಡ್ರು, ಇದೇನು ಕಲ್ಚರು. ಹಾಂ ಸರ್. ಇವು 2 ಡ್ರಮ್ನಾಗ ಹಾಕಿ ಹಾಂ ಸರ್. 5-6 ದಿನ ಬಿಟ್ಟು ಒಂದು ಡ್ರಮ್ಮಿಗೆ 200 ಲೀಟ್ರ್ ಕಲಿಸ್ಕೊಂತಿದ್ದೀವಿ. ಇದು 3 ಪ್ಯಾಕೆಟು 2 ಬಾಟ್ಲಿ ಬರ್ತಾವೆ. 2 kg ಬೆಲ್ಲ ಹಾಕಿ 200 ಲೀಟ್ರ್ ಕಲಿಸ್ಕೊಂಬಿಡ್ತಿದ್ದೀವಿ. ಹಾಂ ಸರ್. ಪ್ರತಿ ಡ್ರಮ್ಮಿಗೆ 30 ಲೀಟ್ರ್ ಹಾಕಿ ಸ್ಪ್ರೇ ಮಾಡ್ಕೊಂತಿದ್ದೀವಿ. ಸರ್ ಅದು ಇದು ಕಂಪೇರ್ ಮಾಡಿದರೆ ಆರ್ಗ್ಯಾನಿಕ್ಕು ಇಂಗ್ಲೀಷ್ ಮದ್ದು ಕಂಪೇರ್ ಮಾಡಿದರೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಸರ್ ನಿಮಗೆ? ಇದೇ ಚೆನ್ನಾಗಿ ಅನ್ಸುತ್ತೆ. ಪ್ರೈಸ್ ವೈಸ್ ಎಲ್ಲ ಇದು ಪ್ರೈಸ್ ಜಾಸ್ತಿ ಆಗುತ್ತಾ, ಅದು ಜಾಸ್ತಿ ಆಗುತ್ತಾ? ಅದು ಕಾಣ್ದಂಗೆ ಬುಕ್ದಾಗ ಬರ್ದು ಬಿಡ್ತಾರೆ ಅದನ್ನು ಸಾಲದ. ಹಾಂ ಸರ್. ಇದು ಕಣ್ಣಿ ಕಾಮ್ತತ್ತು. 3,500 ಹೋದ್ರಲ್ಲಿ ಎಕರೆಗೆ ಒಂದು 500 ರೂಪಾಯಿ ಬೋದತ್ತು. 6 ಎಕರೆ ನಡಿ 3,500 ಹೊತ್ತ. ಹೆಲ್ತ್ ಏನಾರು ಇಶ್ಯೂ ಆಗುತ್ತೆ ಸರ್ ಇದರಿಂದ? ಆರೋಗ್ಯ ಹಾಂ ಸರ್. ಏನೇನಾಗೋದಲ್ಲ, ಬಂಗಾರದಂಗೆ ಇರುತ್ತೆ. ಈಗ ಕಾಯಿ ಸೈಜ್ ಕಲರ್ ಎಲ್ಲ ಹೆಂಗೆ ಚೆನ್ನಾಗೈತೆ ಸರ್? ಈಗ ಇಲ್ಲಿ ಕಾಣ್ತತ್ತಲ್ರಿ, ಇಷ್ಟರ ಮಿಟ್ಟಿಗೆ ಕಾಯಿ ಐತಿ. ಇದ್ರ ಮೇಲೆ ಸೈಜ್ ಬರೋಕೆ ಒಂದಿಷ್ಟು ನೆಲದಾಗ ಹಾಕ್ಯಾಡ್ರಿ ಅಂತ ಹೇಳ್ಯಾರ ಸಾರು. ಹಾಂ ಸರ್. ನೆಲಕ್ಕೆ ಒಂದಿಷ್ಟು ಹಾಕಿ ಸೈಜ್ ಬರಂಗೆ ಮಾಡ್ಕೊಂಬಿಟ್ರೆ ಆಯ್ತು. 7 ವರ್ಷದ ನಡುವೆ ಈ ಕ್ರಾಪ್ ಚೆನ್ನಾಗೈತಾ, ಏನು ಅದು ಚೆನ್ನಾಗಿತ್ತ ಸರ್? ಇವಾಗೆ ಬಂಗಾರದಂಗೆ ಇರೋದು. ಈ ಕಾಯಿ ನೋಡಿಲ್ಲ, ಈ ಗಿಡನೂ ನೋಡಿಲ್ಲ. ಈ 7 ವರ್ಷದ ಈ ಸೈಜೇ ನೋಡಿಲ್ಲ. ಇದು ಕಲ್ಸೋಕೆ ಏನಾರು ನಿಮಗೆ ತೊಂದರೆ ಏನಾರು ಇಶ್ಯೂ? ಏನು ತೊಂದರೆ ಇಲ್ಲ, ಬಂಗಾರದಂಗೆ ಕಲಿಸ್ಬೋದು. ಹಾಂ ಸರ್. ನಿಮ್ಗೆ ಏನಾದರೂ ಕಲ್ಸೋಕೆ ತೊಂದರೆ ಆಗುತ್ತಾ ಏನಾದರೂ? ಏನು ತೊಂದರೆ ಆಗಲ್ಲ. ಸಾರಿ ಹೇಳ್ಕೊಟ್ರೆ ಅದ್ರಂಗೆ ಕಲಿಸಿ. ಸ್ಪ್ರೇಗಿ ಎಲ್ಲ ನೀವೇ ತಂದು ಖುದ್ದಾಗಿ ತರ್ತೀರಾ? ನಾವೇ ಫೋನ್ ಪೇ ಅಮೌಂಟ್ ಮಾಡ್ತಾ ಇದೀವಿ. ಅವ್ರು ಸಾರ್ ಬಳ್ಳಾರಿ ಕಳಿಸ್ತಾರ. ಬಳ್ಳಾರಿಲಿದ್ದ ಸೀದಾ ನಾವು ಹೋಗಿ ತಂದು ಬಿಡ್ತಾ ಇದೀವಿ. ಅವರೇ APRTCಗೆ ಬರ್ತದೆ. ಹಾಂ ಸರ್. ಈಗ ನಿಮ್ದು ಕ್ರಾಪ್ ಒಂದು ಗಿಡಕ್ಕೆ ಹೆಂಗ್ ಸೆಟ್ಟಿಂಗ್ ಆಗಿದೆ ಸರ್? ಸರಾಸರಿ ಟೋಟ್ಲ್ 40ರಿಂದ 80ರಿಂದ 50 ಮಿನಿಮಮ್ 50ರಿಂದ 80 ಕಾಯಿ ಒಂದು ಗಿಡಕ್ಕೆ. ಒಂದು ಸರಿ ಕ್ರಾಪ್ ಒಂದು ಗಿಡಕ್ಕೆ. ಫ್ಲವರಿಂಗ್ ಟೈಮಲ್ಲಿ ಇದೇನು ಭಾಳ ಖರ್ಚಾಯ್ತು ಸರ್ ನಿಮಗೆ? ಏನೇನಿಲ್ಲ, ಬೇರೆ ಇದನ್ನೇ ಮಾಡಿ ನಾವು ಫ್ಲವರಿಂಗ್ ಇದು ಬೇರೆ ಮಾಡೇ ಇಲ್ಲ ನಾವು. ಹಾಂ ಸರ್. ಇದು ಗೊಬ್ಬರ ನಿಮಗೆ ಹೆಲ್ತ್ ಇಶ್ಯೂ ಈಗ ಏನಾದರೂ ಸ್ಪ್ರೇ ಹೊಡಿಬೇಕಾದ್ರೆ ತೊಂದರೆ ಆಗುತ್ತಾ? ಕಣ್ಣು ಎಲ್ಲ ಕೇಳಬಾರ್ದು. ತಲೆ ಮೇಲಕ್ಕೆ ಏನಾಗಲ್ಲ. ರೈತ ಬಂದವರೇ ಕೇಳಿದ್ರಲ್ಲ, ಹೆಲ್ತ್ ಇಶ್ಯೂ ಏನಾಗಲ್ಲ. ಇದು ಬಿಡೋದ್ರಿಂದ ಭೂಮಿಗೂ ಚೆನ್ನಾಗಾಗುತ್ತೆ. ಆರ್ಗ್ಯಾನಿಕ್ ಮಾಡಿರಿ, ಎಲ್ಲ ಹುಡ್ರಿಗೆ ಎಲ್ಲ ರೈತರು ಆರ್ಗ್ಯಾನಿಕ್ ಮಾಡಿರಿ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.